ಮೊದಲನೇದಾಗಿ ಇವತ್ತು ನಮ್ಮ ನಗರಸಭೆಯಲ್ಲಿ ಇವತ್ತು ನಮ್ಮ ಚೇಂಬರ್ ಇದಾಗಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ. ಇದಕ್ಕೆ ಕಾರಣಕರ್ತರಾದ MTB ನಾಗರಾಜಣ್ಣನವರು, ನಿತೀಶ್ ಪುರುಷೋತ್ತಮ್, MTB ರಾಜೇಶಣ್ಣನವರ ಒಂದು ಆಶೀರ್ವಾದದಿಂದ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ. ಇದೇ ಥರ ನಮ್ಮ 31 ನಗರಸಭಾ ಸದಸ್ಯರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಅದೇ ಈಗ ಏನು ಹೊಸಕೋಟೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ, 10 ದಿನಕ್ಕೆ ಹೋಗಿದೆ. ಈಗ ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಕೈ ಜೋಡಿಸಿ ಇದನ್ನು ಒಂದು 3-4 ದಿನ ತರಂಗೆ ಮಾಡ್ತೀರಿ. ಅದಕ್ಕೆ ನಮಗೆ ಸಹಕರಿಸಬೇಕು. ನಮ್ಮ MLC ಆಗಿರ್ಬೋದು, ಮತ್ತು MP ಇವರಾಗಿರ್ಬೋದು, ನಮ್ಮ ಹೊಸಕೋಟೆ ಶಾಸಕರಾಗಿರೋದು, ನಮಗೊಂದು ಸ್ವಲ್ಪ ನಾವು ಏನೇ ಇದು ಮಾಡಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟು ನಮ್ಮ ಹೊಸಕೋಟೆಗೆ ನೀರಿನ ಅಭಾವಕ್ಕೆ ದಯವಿಟ್ಟು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಮುಂದೆ ಯುಗಾದಿ ಹಬ್ಬ ಬರ್ತಾಯಿದೆ, ರಂಜಾನ್ ಬರ್ತಾಯಿದೆ. ದಯವಿಟ್ಟು ನಮ್ಮ ಎಲ್ಲರೂ ಪಕ್ಷ ಭೇದ ಬಿಟ್ಟು ಇದಕ್ಕೊಂದು ನಮ್ಗೆ ವಿಶೇಷ ಅನುದಾನಗಳು ಕೊಟ್ಟು ಇದೊಂದು ಸಹಕಾರ ಕೊಡಬೇಕು. ಅದೇ ಥರ ಕಸ ಆಗ್ಬೋದು ಎಲ್ಲ ಒಂದು ಈಗ ನಾವು ಇವತ್ತು ಕುತ್ಕೊಂಡಿದ್ದೀರಿ. ಈಗ ನಾವೆಲ್ಲ ಮೀಟಿಂಗ್ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಸಿಬ್ಬಂದಿ ಎಲ್ಲ ಮೀಟಿಂಗ್ ಮಾಡಿ ಒಂದು ತಗೊಂಡು ಬೇಗ ಇದನ್ನು ಒಂದು ಕಾರ್ಯಾಂತಕ್ಕೆ ತಗೊಂಬತ್ತೀರಿ. ಇತ್ತೀಚೆಗೆ ತಾನೇ ನಮ್ಮ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಕೆ ದೇವರಾಜ್ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆದರು. ಈ ದಿನ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ MTB ನಾಗರಾಜಣ್ಣನವರು ಹಾಗೂ ಅವರು ಸುಪುತ್ರರಾಗಿರುವಂಥ MTB ರಾಜೇಶಣ್ಣನವರಿಗೆ ನಾನು ಹೊಸಕೋಟೆ ನಗರದ BJP ಘಟಕದ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಗ್ಯಾಸ್ ದೇವರಾಜ್ರವರು, ನಗರಸಭಾ ಅಧ್ಯಕ್ಷರಾಗಿರುವಂಥ ಆಶಾ ರಾಜಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ CPN ನವೀನ್ ಅವರು ಹೊಸಕೋಟೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ಜನಸೇವೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೀನಿ. ನಾವು ಇವತ್ತಿನ ದಿನ ಹೊಸಕೋಟೆ ನಗರದಲ್ಲಿ ನೋಡಿದಾಗ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಇದೆ. ನಮ್ಮ ದೊಡ್ಡಕೆರೆ ನೀರು ಏತ ನೀರಾವರಿ ಪಂಪು ಹೆಂಗೆ ಹಾಕ್ತೀರಾ ನೀರು ಬಹಳ ಬತ್ತೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಬೋರ್ವೆಲ್ಗಳು ನೀರಿನ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಅದಕ್ಕಾಗಿ ನಾನು ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊತೀನಿ, ಈ ಒಂದು ನೀರಿನ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊತೀನಿ. ದೇವರಾಜ್ ಅವರು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹಿಂದೆನೇ ಆಗಬೇಕಾಗಿತ್ತು, ಕೆಲವರು ಅವರ ಒಂದು ಕಾರಣಾಂತರಗಳಿಂದ ಮುಂದುವರಿಸಿ ಇವಾಗ ಆಗಿದೆ, ಒಳ್ಳೆಯದಾಗಿದೆ. ಹೊಸಕೋಟೆಗೆ ಒಬ್ಬ ಯುವಕರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. ನಂಗೆ ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷವಾಗಿದೆ. ಹೊಸಕೋಟೆಯಲ್ಲಿ ಹಲವಾರು ಸಮಸ್ಯೆಗಳಿದೆ, ಅದರಲ್ಲಿ ಮುಖ್ಯವಾಗಿ ಬೇಸಿಗೆಗಾಲ ಬಂದಿರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇದೆ. ಇವಾಗ ಮೊದಲು ವಾರಕ್ಕೆ 5 ದಿವಸಕ್ಕೆ 6 ದಿವಸಕ್ಕೆ ಬರ್ತಾ ಇರೋದು ಇವಾಗ 9 ದಿವಸಕ್ಕೆ 10 ದಿವಸಕ್ಕೆ ರೀಚ್ ಆಗಿದೆ. ದಯವಿಟ್ಟು ನಾನು ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ಳೋ ದೇವರಾಜ್ ಅವ್ರಿಗೆ ಏನಂದರೆ, ತಾವು ಯುವಕರು ದಿನ ನಿಮಗೆ ಗೊತ್ತಾಗಿದೆ, ಅದು ಎಸ್ಪೆಷಲಿ ಇವರು ನಮ್ಮ ಹೊಸ ಅಂದರೆ VVX ಸ್ಟೇಷನ್ ಭಾಗದಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ಅವ್ರಿಗೆ ಅಲ್ಲಿ ಒಂದು ಸಮಸ್ಯೆಗಳು ಗೊತ್ತಾಗಿ, ಯಾಕಂದರೆ ಹೊಸಕೋಟೆಯಲ್ಲಿ ಯಾವುದೇ ಒಂದು ನದಿ ಇಲ್ಲ, ತೊರೆಗಳಿಲ್ಲ, ಏನಿಲ್ಲ. ನಾವು ಡಿಪೆಂಡ್ ಆಗಬೇಕಾಗಿರೋದು ಬೋರ್ವೆಲಿಂದನೇ. ಅದು ಹೊಸಕೋಟೆ ದೊಡ್ಡಕೆರೆಯಲ್ಲಿ ನೀರು ಬರೆ ಕಮ್ಮಿ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳು. ಅಂದರೆ ನೀರಿದ್ರೇ ಬೆಳಗ್ಗೆ ಇದ್ದರೆ ನಾವು ನೀರಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಬೆಳಗ್ಗೆ ನೀರಿಂದ ಪ್ರಾರಂಭ ಆಗೋದು ನಮ್ಮ ಒಂದು ಜೀವನ. ಆ ನೀರೇ ಇಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ. ನಾನು ಹೊಸಕೋಟೆ ಜನಗಳ ಪರವಾಗಿ ಕೇಳ್ಕೊಳ್ಳೋದು ಅಂದರೆ, ಆ ನೀರಿನ ಸಮಸ್ಯೆಗಳ ಪರಿಹಾರ ತಾವು ವೈಯಕ್ತಿಕವಾಗಿ ಖುದ್ದಾಗಿ ಪ್ರಯತ್ನ ಪಡಬೇಕು. ಹಾಗೆಯೇ ಸ್ಥಳೀಯ ಶಾಸಕರನ್ನು ಜೊತೆಲೇ ಅವ್ರನ್ನ ಮೀಟ್ ಮಾಡಿ ಸರ್ಕಾರದಿಂದ ಏನೇನು ಬರಬೇಕು ನಮ್ಮ ನಗರಸಭೆಗೆ ಈ ನೀರಿನ ಸಮಸ್ಯೆ ಇದ್ದಾಗ, ಇವಾಗ ನನಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಇರುತ್ತೆ ನನಗೆ ಗೊತ್ತಿರೋ ಹಾಗೆ, ಅದನ್ನು ಶಾಸಕರ ಜೊತೆ ಕೂರ್ತು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಪರಿಗಣನೆ ತಗೊಂಡು ಅವ್ರ ಹತ್ರ ಹೋಗಿ ತಾವು ಕರೆದಾಗ ನಮ್ಮ ಮಿಸ್ಸಸ್ ಅವರು ಇಲ್ಲಿ CMC ಸದಸ್ಯರಿದ್ದ ಅವ್ರನ್ನೂ ಕಳಿಸ್ತೀನಿ ಬೇಕಾದ್ರೆ. ಯಾಕಂದರೆ ಹೊಸಕೋಟೆ ಒಂದು ಸಮಸ್ಯೆ ಮುಖ್ಯ. ಪಕ್ಷ ಆಮೇಲೆ ಚುನಾವಣೆ ಬಂದಾಗ ನಾವೆಲ್ಲ ಪಕ್ಷದ ಪರವಾಗಿ ಕೆಲಸ ಮಾಡೋಣ. ನೀವೊಂದು ಪಕ್ಷ ಆಗಿರ್ಬೋದು, ನಾನೊಂದು ಪಕ್ಷ ಆಗಿರ್ಬೋದು, ಅವರವರ ವೈಯಕ್ತಿಕ ಅದು ಪಕ್ಷ ಬಂದಮೇಲೆ. ತಾವು ಸ್ಥಾಯಿ ಸಮಿತಿ ಅಧ್ಯಕ್ಷ ಪಕ್ಷಕ್ಕಲ್ಲ, ಹೊಸಕೋಟೆಗೆ ದಯವಿಟ್ಟು ತಾವೆಲ್ಲ ಓಡಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದು ಭಾವಿಸಿದ್ದೀನಿ. ನನ್ನ ಫ್ರೆಂಡು ಇನ್ನು ಮುಂದೆ ದೇವರು ಒಳ್ಳೆ ಅವಕಾಶಗಳು ಮಾಡಿಕೊಡ್ಲಿ ದೇವರಾಜ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ.